ವರ್ಷ ನೋಡ್ತಿದ್ದೆ, ಆದ್ರೆ ಈ ಸಲ ಹೊಳಿಸಿ 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 ನೋಡಿದೆ ನಾನು. ಪ್ರಭುದೇವರು ಯಾವ ದಿವಸ ಸಾನ್ನಿಧ್ಯವನ್ನು ವಹಿಸ್ತಾರ, ಎಲ್ಲರನ್ನೂ ಸ್ವಾಗತ ಮಾಡ್ಯಾರನು ಪ್ರಭುದೇವರು ಅಂತೇಳಿ ಹಿಂಗ ಅಷ್ಟು ಪೇಜು ನೋಡಿದೆ. ಎಲ್ಲಿಯೂ ಪೂಜ್ಯರ ಫೋಟೋ ಆಗಲಿ, ಪೂಜ್ಯರ ಹೆಸರಾಗಲಿ ಈ ಆಮಂತ್ರಣ ಪತ್ರಿಕೆಯೊಳಗೆ ಎಲ್ಲೂ ಕಾಣಲಿಲ್ಲ. ನಾ ಅಪ್ಪನ ಏನಾಗುತ್ತೆ ಕೇಳಿದೆ, ಗುರುಗಳದ ಹೆಸರಿಲ್ಲಲ್ಲೋ ಇದ್ರೊಳಗ. ಅವ್ರದ್ದು ಒಂದು ನೇಮ್ ಐತ್ರಿ, ಪದ್ಧತಿ ಐತ್ರಿ, ಅವ್ರ ಫೋಟೋ ಅವ್ರ ಹೆಸರು ಎಲ್ಲಿಯೂ ಬರ್ತಕ್ಕದ್ದಲ್ಲ. ದಿವ್ಯ ಚೇತನ ಟ್ರಸ್ಟ್ ಅಷ್ಟೇ. ಅವ್ರ ಗುರುಗಳಾದ ಬುದ್ಧೇಶ್ವರ ಮಹಾಸ್ವಾಮಿಗಳ ಫೋಟೋ ಅದು ಮಾತ್ರ. ಅದು ಅವರ ದೊಡ್ಡಸ್ತನ ರೀ. ನೋಡ್ರಿ, ಫೋಟೋ ಸಲುವಾಗಿ, ಹೆಸರು ಸಲುವಾಗಿ ಏನೆಲ್ಲ ನಡೆದದು ಜಗತ್ತಿನೊಳಗ. ಎಷ್ಟ ದೊಡ್ಡವರಾಗ್ಲಿ, ಎಷ್ಟ ಏನ ಆಗ್ಲಿ, ಎಷ್ಟು ಅಧಿಕಾರ ಇರ್ಲಿ, ಎಷ್ಟು ಸಂಪತ್ತಿರ್ಲಿ, ನನ್ನ ಫೋಟೋ ಬರ್ಬೇಕು, ನನ್ನ ಹೆಸರು ಬರ್ಬೇಕು ಅನ್ನುವಂತ ಕಾಲದೊಳಗ ತಮ್ಮ ಮಠದ ಕಾರ್ಯಕ್ರಮದೊಳಗೂ ಸಹಿತ ನನ್ನ ಹೆಸರು ಇರೋದು ಬೇಡ, ನನ್ನ ಫೋಟೋ ಇರೋದು ಬೇಡ ಅನ್ನುವಂತ ಈ ತ್ಯಾಗ ಮನೋಭಾವ ಏನಿದೆ, ಉಳಿದವ್ರಿಗೆ ನೀವು ನಿಮ್ಮ ಮನಸ್ಸಿನೊಳಗೆ ಹೀಗ ಆಗಿರಪ್ಪ, ಒಳ್ಳೇದು ಮಾಡ್ರಿ, ಆದ್ರೆ ಮಾಡಿದ್ದನ್ನ ಹೇಳ್ಕೊಂತ ಅಡ್ಡಾಡ್ಬೇಡ್ರಿ. ಯಾವ್ದ ಕಾಲ್ ಬರ್ತೈತಿ, ಆ ಕಾಲ್ ಬಂದಾಗ ಅನಿವಾರ್ಯ ಇದ್ದಾಗ ಫೋಟೋ ಗಿಟೋ ಇರ್ಲಿ, ಆದ್ರೆ ಅದ್ರ ಹಿಂದೆ ಬೀಳುವ ಈ ಮನಸ್ಸಿನ ಒಂದು ಸ್ಥಿತಿ ಏನಿದೆ, ಆ ಸ್ಥಿತಿ ಇಲ್ಲದಾಗ್ಲಿ ಅನ್ನೋದೇ ತ್ಯಾಗಿಯ ಗುಣ, ಯೋಗಿಯ ಗುಣ. ಆ ಗುಣಗಳನ್ನ ಪ್ರಭುದೇವರಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ. ನಿಲ್ಗುಂದದ ಮಠನ್ನ ನಾನು ಎಲ್ಲ ನೋಡಿದ್ದಿಲ್ಲ, ಪ್ರಸಾದ್ ನಿಲಯ ನೋಡಿದ್ದೆ. ನಾನು ಒಂದು ಆ ಕಲ್ಲಿಂದ ಕಟ್ಟಿರ್ತಕ್ಕಂಥ ಶಾಲೆ ನೋಡಿದ್ದೆ. ಈ ಕಟ್ಟಿ ಮೇಲೆ ನಿಂತ್ಕೊಂಡು 2-3 ಸಲ ಭಾಷಣ ಮಾಡಿದೆ. ಅಲ್ಲಿ ಕಟ್ಟಿತ್ತು, ಅಲ್ಲಿ ನಿಂತ್ಕೊಂಡು ಒಂದು 2-3 ಸಲ ಭಾಷಣ ಮಾಡಿದ್ದೆ. ಆದ್ರೆ ಇವತ್ತು ಏನಿತ್ತು ಏನೋ ಗೊತ್ತಿಲ್ಲ. ಅಪ್ಪಣ್ಣ ಏನ್ರಿ ಹೇಳಿದ್ನೋ ಏನೋ, ಸ್ವಾಮಿಗಳ ನಿಮ್ಮನ್ನ ಅವರು ವಿಧಾನಸೌಧದಾಗ ಅಡ್ಡಾಡಿಸಿದ್ರಲ್ರಿ, ನಿಮ್ಮನ್ನು ಭಾಳ ದಣಿಸ್ಯಾರ ಅವರು. ಈ ಸಲ ಮಠಕ್ಕೆ ಬರ್ಲಿ, ಬಂದಾಗ ನಾವು ಎಲ್ಲ ಕಡೆ ಕರ್ಕೊಂಡು ಹೋಗೋಣ ಅವ್ರನ್ನ. ಎಲ್ಲೆಲ್ಲಿ ನಾನು ನೋಡಿದ್ದಿಲ್ಲ, ಬಹುಶಃ ನೀವು ಭಾಳ ಮಂದಿ ನೋಡಿಲ್ಲ, ಅಲ್ಲೆಲ್ಲ ಕಡೆ ನನ್ನ ಇವತ್ತ ಕರ್ಕೊಂಡು ಹೋಗಿ ದಿವ್ಯ ಚೇತನ ಟ್ರಸ್ಟ್ನವರು ಏನು ಕೆಲಸ ಮಾಡ್ಯಾರ. 1000ಕ್ಕಿಂತ ಹೆಚ್ಚು ಮಕ್ಕಳು ಇರ್ತಕ್ಕಂಥ ಅದ್ಭುತ ಶಾಲಾ ಕಟ್ಟಡವನ್ನು ಕಟ್ಟಿದ್ದಾರೆ. ಕಲ್ಲಿನಿಂದ ಶಾಲಾ ಕಟ್ಟಡ ಆಗಿದೆ, ದೊಡ್ಡ ಪ್ರಮಾಣದೊಳಗೆ ಪ್ರಸಾದ್ ನಿಲಯ ಆಗಿದೆ, ಮತ್ತೀಗೊಂದು ಮ್ಯೂಸಿಯಂ ಮಾಡಕತ್ತಾರ ಅವರು. ಆ ಮ್ಯೂಸಿಯಂ ವಸ್ತು ಸಂಗ್ರಹಾಲಯ ಹೆಂಗ್ 100 ವರ್ಷ 150 ವರ್ಷದ ಹಿಂದಿಂದು ಕಲೆ, ಆ ಕಲೆಗಳನ್ನೆಲ್ಲ ಇಟ್ಟಾರ. ಮತ್ತೆ ಅಷ್ಟೇ ತೋರಿಸಿ ಬಿಡ್ಲಿಲ್ಲ ಅವರು, ಇನ್ನು ನಮ್ಮ ಟ್ರಂಕ್ನ್ಯಾಗ ಇಂಥವು ಕಲಾ ಅದಾವ್ರಿ, ಅವನ್ನ ಇಡಬೇಕು ಅನ್ನೋದಕ್ಕೆ ನಾವೆಲ್ಲ ಈ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಂದ್ರೆ ಒಂದು ಸರ್ಕಾರವಾಗಿ ಏನು ಮ್ಯೂಸಿಯಂ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಿರ್ತೇವಲ್ಲ, ಅಂತ ಕೆಲಸವನ್ನ ಈ ಒಂದು ದಿವ್ಯ ಚೇತನ ಟ್ರಸ್ಟ್ನವರು, ಪ್ರಭುದೇವರ ಮಾರ್ಗದರ್ಶನ, ನಾಯಕತ್ವ, ಅವರ ವಿಶೇಷ ಆಶೀರ್ವಾದದಿಂದ ನಡೀತಾ ಇದೆ, ಮಾಡ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೆ ಬಹಳಷ್ಟು ಸಂತೋಷವನ್ನ ಹಾಗೂ ಅಭಿಮಾನವನ್ನ ತರ್ತದೆ. ಇದನ್ನ ಪೂರ್ಣ ನೋಡ್ಬೇಕು ಅಂತಂದ್ರೆ ಖರೇನ ನೋಡ್ಬೇಕು ತಾವೆಲ್ಲರೂ. ಅಂದ್ರೆ ಇಲ್ಲಿ ಮಠದಾಗ ಏನ್ ಕೆಲಸ ನಡೆದೈತಿ ಅನ್ನೋದು ಗೊತ್ತಾಗ್ತದೆ. ನನಗ ಗೊತ್ತಿದ್ದಿಲ್ಲ, ಇಷ್ಟು ಬೆಳೆದ, ಇಷ್ಟು ಕೆಲಸ ಮಾಡ್ಯಾರ, ಇಷ್ಟು ಅದ್ಭುತವಾಗಿರ್ತಕ್ಕಂಥ. ನಾವು ನೀವು ವಿಚಾರ ಮಾಡ್ರಿ, ವ್ಯಾವಹಾರಿಕವಾಗಿ ವಿಚಾರ ಮಾಡೋಣ, ಲೌಕಿಕವಾಗಿ ವಿಚಾರ ಮಾಡೋಣ. ನಾವು ಶಾಲೆ ನಡೆಸ್ತೀವಿ,
ಈ ಕೂತ್ಕೊಂಡಾಗ ನಾನು ಅಪ್ಪಣ್ಣ ಕೂಡ ಶಾಲಾ ಕಟ್ಟಡವನ್ನ ಕಟ್ಟಡಾಕತ್ತೀವಿ. 20 ವರ್ಷ ಆಯ್ತು ನಮ್ದು, ಇನ್ನೂ ಪೂರ್ಣ ಮುಗಿದಿಲ್ಲ. ಇಲ್ಲೇ 3-4 ವರ್ಷದಾಗ 8 ಕೋಟಿ ರೂಪಾಯಿಯ ದೊಡ್ಡ ಶಾಲಾ ಕಟ್ಟಡ, ಶೈಕ್ಷಣಿಕ ಸಂಕೀರ್ಣ ಇವತ್ತು ಕಟ್ಟಿ ಮುಗಿಸ್ಯಾರ ಅಂತಂದ್ರ ಅದಕ್ಕೆಲ್ಲ ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಭಕ್ತಿ ಕಾರಣ ಹಾಗೆ ಅಂತೇಳಿ ನಾನು ಭಾವಿಸ್ಕೋತೇನೆ. ಇಂಥ ಅದ್ಭುತ ಕೆಲಸಗಳನ್ನ ಮಾಡಿರ್ತಕ್ಕಂಥ ಪೂಜ್ಯರು ನಿಮ್ಗೆಲ್ಲರಿಗೆ ಶ್ರೇಷ್ಠ ಉಪದೇಶವನ್ನು ಮಾಡ್ತಾ ಇದ್ದಾರೆ. ತಮ್ಮ ಬದುಕಿನ ಮೂಲಕ ನಿಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಗಾಂಧೀಜಿಯವರೊಂದು ಮಾತು ಹೇಳ್ತಿದ್ರು, ಏನ್ರಿ ನಿಮ್ಮ ಸಂದೇಶ ಕೊಡ್ರಿ, ನಿಮ್ಮ ಸಂದೇಶ ಕೊಡ್ರಿ, ಇಷ್ಟು ಮಂದಿ ಸೇರಿ ಸಾವಿರ ಬಂದಿದ್ದೀವಿ ನಾವು, ನಿಮ್ಮ ಸಂದೇಶ ಹೇಳ್ರಿ ಅಂದ್ರ ನಗ್ತಿದ್ರು ಅವರು. ನಕ್ಕು ಏನ್ ಹೇಳ್ತಿದ್ರು ಅಂದ್ರ, ನನ್ನ ಜೀವನವೇ ನನ್ನ ಸಂದೇಶ. ಹಂಗ ತಮ್ಮ ಜೀವನ ತೋರಿಸಿ ಇದು ನನ್ನ ಸಂದೇಶ ಅಂತ ಹೇಳುವಂತ ನೈತಿಕ ಶಕ್ತಿ ಇವತ್ತು ಯಾರಿಗಾದ್ರೆ ಇದ್ರ ಮಠಮಾನ್ಯಗಳೊಳಗ ಅದು ನಮ್ಮ ಪ್ರಭುದೇವರ ಹತ್ರ ಐತಿ ಅಂತ ಹೇಳಿದ್ರೆ ಅತಿಶಕ್ತಿ ಆಗೋದಿಲ್ಲ. ಬಂಧುಗಳೇ, ಒಂದ್ ಮಾತು ಹೇಳಿದ್ರು, ಸಾವುಕಾರದಿರಿ, ಸ್ವಲ್ಪ ಕೊಟ್ಟಿರಿ, ಕೊಡು ಮನಸ್ಸು ಐತಿ ನಿಮ್ದು, ನೀವೇನು ಕೊಟ್ಟಿರಿ ಅದನ್ನ ನಾನು ನಿಮ್ಗೆ ಮತ್ತೆ ತಿರುಗಿ ಕೊಟ್ಟಿನಿ, ಮತ್ತೆ ಅದನ್ನ 4 ಪಟ್ಟು ಮಾಡಿ ತಿರುಗಿ ಕೊಟ್ಟಿನಿ. ಯಾರೇ ಅದು ಹೇಳುವಂತ ಸ್ವಾಮಿಗಳು? ಈಗ 4 ಪಟ್ಟು ಮಾಡಿ ನಿಮ್ಗೆ ತಿರುಗಿ ಕೊಟ್ಟಿರಂದ್ರೆ ಹೆಂಗ? ನಿಮ್ಮ ಮಕ್ಕಳನ್ನ ಸಾಲಿಗೆ ತಗೊಂಡೇನಿ, ಅವ್ರನ್ನ ಅಭ್ಯಾಸ ಮಾಡಿಸೇನಿ, ಶಾಣ್ಯರು ಮಾಡೀನಿ, ಜಾಣರು ಮಾಡೀನಿ, ಅವರು IAS ಅಧಿಕಾರಿ ಆಗುವಂತ ಯೋಗ್ಯತೆ ಬರುವಂಗ್ ಮಾಡೀನಿ, ಡಾಕ್ಟರ್ ಆಗುವ ಯೋಗ್ಯತೆಯನ್ನ ಬರುವಂಗ್ ಮಾಡೀನಿ, ಇಂಜಿನಿಯರ್ ಆಗುವಂಗ್ ಮಾಡೀನಿ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಾಗರಿಕ ಆಗುವಂಗ್ ಮಾಡೀನಿ. ಸ್ವಾಮಿಗಳಾದವರು ಮಾಡ್ತಕ್ಕಂಥ ಕೆಲಸಗಳು ಜನರನ್ನ ಕೂಡಿಸಿ, ಮನಸ್ಸುಗಳನ್ನು ತಿಳಿಗೊಳಿಸಿ, ಸೌಹಾರ್ದಯುತವಾಗಿ ಎಲ್ಲರೂ ಒಂದು ಅಂತ ಹೇಳಿ. ಈಗ ಸನ್ಮಾನ ಮಾಡಿದ್ರಾಗ ಅವ್ರಿಗೆ ಇಂಥ ಮಂದಿದ ಅಂತ ಸನ್ಮಾನ ಮಾಡಲಿಲ್ಲ. ಅವರು ನಾವೇನು ಬಡವರು, ಶೋಷಿತ ವರ್ಗದವು ಅವನ್ನ ಹಿಡ್ಕೊಂಡು ಸಾವುಕಾರವರೆಗೆ ಎಲ್ಲರಿಗೂ ಸನ್ಮಾನ ಮಾಡಿದ್ರು. ಅಂದ್ರೆ ಎಲ್ಲರನ್ನ ಒಂದುಗೂಡಿಸಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಶ್ರೇಷ್ಠ ಸಂದೇಶವನ್ನ ಪೂಜ್ಯ ಬುದ್ಧೇಶ್ವರ ಮಠ ಇವತ್ತು ನಮ್ಮೆಲ್ಲರಿಗೆ ನೀಡ್ತಾ ಇದೆ. ಕುವೆಂಪು ಅವರೊಂದು ಮಾತು ಹೇಳ್ತಾರೆ, ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಆ ಶಾಂತಿಯ ತೋಟ ಮಾಡೋದಕ್ಕೆ, ಸೌಹಾರ್ದಯುತವಾಗಿರ್ತಕ್ಕಂಥ ವಾತಾವರಣ ಮೂಡಿಸೋದಕ್ಕೆ, ಭ್ರಾತೃತ್ವ ಭಾವನೆಯನ್ನ ಮೂಡಿಸೋದಕ್ಕೆ, ಎಲ್ಲರೂ ಅಣ್ತಮ್ಮಂದ್ರಿದ್ದಂಗೆ ಇರ್ಬೇಕು ಹಳ್ಳ್ಯಾಗ. ಆ ರೀತಿ ಭಾವನೆಯನ್ನ, ಆ ರೀತಿಯ ವಾತಾವರಣವನ್ನ ಬೆಳೆಸೋದ್ರ ಮೂಲಕ ನಾವು ಧಾರ್ಮಿಕ ಕ್ಷೇತ್ರದ ಸೇವೆ ಮಾಡ್ದಂಗೆ ಆಗ್ತದೆ. ಏನ್ ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಈಗ ನಮ್ಮ ಸಂವಿಧಾನ ಐತಲ್ಲ, ನಮ್ಮ ಸಂವಿಧಾನದಾಗ ಕಾನೂನು, ಶಿಸ್ತು ಹಾಗೂ ದೇಶ, ಇದಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಾಶಸ್ತ್ಯ. ಹಂಗನ ಧರ್ಮದೊಳಗ ಪ್ರೀತಿ, ನೈಜತೆ, ಶ್ರಮ ಇವುಗಳ ಮೂಲಕ ಬದುಕನ್ನ ಶಿಸ್ತುಗೊಳಿಸಿಕೊಂಡು ಇರಬೇಕು. ಏನು ಧರ್ಮ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಬಸವಣ್ಣವ್ರು ಹೇಳಿರ್ತಕ್ಕಂಥ ಮಾತು ಎಷ್ಟು ಸರಳ ಐತಿ. ಇದನ್ನ ಮಾಡ್ರಿ ಅಂತ ಕಲ್ಸುದ ಧರ್ಮ. ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಅವ ಬೇರೆ, ಇವ ಬೇರೆ, ಬೇಡ, ನಮ್ಗೆ ಬೇಡವ,
ಅವ ಕೆಳಗಿನವ ಅವ ಮ್ಯಾಲಿನವ ಅನ್ನುವ ನಮ್ಮ ಮನಸ್ಸಿನ ಕೊಳಕೇನೈತಲ್ಲ, ಆ ಕೊಳೆಯನ್ನ ತೆಗೆದು ಎಲ್ಲರೂ ನಾವು ಅಣ್ತಮ್ಮರಿದ್ದಂಗ, ನಾವೆಲ್ಲರೂ ನಾವೆಲ್ಲರೂ ಸಹೋದರರು ಅನ್ನುವ ಮನಸ್ಸನ್ನ ಏನಿವತ್ತು ಗಟ್ಟಿಗೊಳಿಸ್ತಾ ಇದ್ದಾರೆ, ಇದು ಮಠಮಾನ್ಯಗಳ ಕೆಲಸ. ಅಂತ ಕೆಲಸವನ್ನ ಪ್ರಭುದೇವರ ನೇತೃತ್ವದೊಳಗ ನಡೀತಾ ಇದೆ. ಈ ಶಿವರಾತ್ರಿ ದಿವಸ ವಿಶೇಷವಾಗಿ ಈ ರೀತಿಯ ಕೆಲಸ ನಾನು ಇಲ್ಲೇ ನೋಡಿನಿ. ಅಗದಿ ಕಲ್ಲಿದ್ದಾಗ ನೋಡೀನಿ. ನೀವು ಕಲ್ಲು JCB ತಂದು ಅವನ್ನ ಎಬ್ಬಿಸಿ ಇದು ಕಠಿಣ ಕೆಲಸ ಐತ್ರಿ ಇದು ಅಂತ ಅನ್ನು ಮುಂದೆ ನೋಡೀನಿ. ಶಿವರಾತ್ರಿಯಾಗ ಒಂದಿಷ್ಟು ಮಂದಿ ಕಲ್ಲಿನ ಮೇಲೆ ಕೂತಿದ್ರಿ, ಒಂದಿಷ್ಟು ಮಂದಿ ಕಲ್ಲಿನ ಕೆಳಗೆ ಕೂತಿದ್ರಿ. ಇನ್ನು ಇದು ಗ್ರೌಂಡ್ ಅಂತ ಅನಿಸ್ತಿದ್ದಿಲ್ಲ, ಅಂತದಿತ್ತು ಪರಿಸ್ಥಿತಿ. ಅವಾಗಲೂ ನೋಡೀನಿ. ಇವತ್ತು ಇಷ್ಟು ಸುಂದರವಾಗಿರ್ತಕ್ಕಂಥ ಗ್ರೌಂಡ್ ಅಷ್ಟೇ ಅಲ್ಲ, ಶಾಲಾ ಕಟ್ಟಡ ಮಾತ್ರ ಅಲ್ಲ, ಒಳಗ ಮ್ಯೂಸಿಯಂ ಆಗಲಿ, ಪ್ರಸಾದ ನಿಲಯ ಆಗಲಿ, ಒಂದೊಂದಾಗಿ ನೋಡಿ ನನ್ನ ಮನಸ್ಸಂತೂ ಬಹಳ ಪುಳಕಿತಗೊಂಡಿದೆ. ಅಷ್ಟೇ ಅಲ್ಲ, ಪೂಜ್ಯ ಸ್ವಾಮೀಜಿಯವರ ಈ ಶ್ರಮ ಏನಿದೆ, ಈ ಶ್ರಮಕ್ಕೆ ನಾವೆಲ್ಲರೂ ಕೃತಜ್ಞರಾಗಿದ್ದೇವೆ. ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ ಇಂಥ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಗಳಾಗಿ ಅವರ ವಿಶೇಷ ಕೆಲಸವನ್ನ ಸರ್ಕಾರದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ಅವರು ಬೆಂಗಳೂರಿಗೆ ಬಂದಾಗ ಅವ್ರು ಹೇಳಿದ್ರು, ನಮ್ಮ ಒಂದೇ ಸಲ ವಿಧಾನಸೌಧಕ್ಕೆ ಬಂದಿದ್ದು ಅಂತ. ನಾ ಮನಸ್ಸಿನಾಗ ಅನ್ಕೊಂಡಿದ್ದೆ, ಅಯ್ಯೋ ಎಷ್ಟು ಮಂದಿ ಸ್ವಾಮಿಗಳು ದಿವಸ 10 ಮಂದಿ ಸ್ವಾಮಿಗಳು 10 ಸಲ ಬರ್ತಾರ, ಸ್ವಾಮಿಗಳ ನೀವು ಒಮ್ಮೆ ಬಂದಿಲ್ಲ ಅಂದ್ರೆ ಭಾರಿ ಆಶ್ಚರ್ಯ ಬಿಡ್ರಿ ಅಂತ ಅಂದೆ. ಅದು ಇವತ್ತು ಮತ್ತೆ ಅವರು ಪುನಃ ಹೇಳಿದ್ರು, ಇಂಥ ಪೂಜ್ಯರ ಪಾದ ವಿಧಾನಸೌಧಕ್ಕೆ ಬಿದ್ದು ಅಂದ್ರೆ ಇವರ ಮಾತ್ರ ಅಲ್ಲೇ ನಡೆಯುವಂಗ ಆಗ್ಬೇಕು. ಇವತ್ತೆಲ್ಲ ಅಲ್ಲಿ ಇಂಥದ ನಡೀತಿದ್ದೆ ಅಂತಲ್ಲ, ಎಲ್ಲ ಒಳ್ಳೇದ ನಡೀತಿದ್ದಂತಲ್ಲ, ಎಲ್ಲ ಪ್ರಾಮಾಣಿಕತೆನೇ ನಡೀತೈತಿ ಅಂತಲ್ಲ, ಎಲ್ಲ ಸತ್ಯವೇ ನಡೀತೈತಿ ಅಂತಲ್ಲ. ಬೋರ್ಡ್ ಹಾಕೊಂಡಿವ್ ನಾವು, ದೇವರು ಸರ್ಕಾರಿ ಕೆಲಸ, ದೇವರ ಕೆಲಸ, ಸತ್ಯಮೇವ ಜಯತೆ. ಆದ್ರೆ ಒಮ್ಮೊಮ್ಮೆ ನಾವು ಒಳಗೆ ಕುಂತವ್ರು ಆತ್ಮಾವಲೋಕನೆ ಮಾಡ್ಕೊಂಡಾಗ ಒಂದು ರೀತಿ ಗಾಬರಿ ಆಗ್ತೈತಿ. ಹಂಗೆ ಕೆಲಸ ನಡೆದಿರ್ತಾವು. ಅಂಥವು ದೂರ ಆಗಬೇಕು. ಅಂಥವು ನಮ್ಮ ವಿಧಾನಸೌಧದಲ್ಲಿ ಆಗಲ್ದಂಗೆ ಆಗಲಿ ಅಂತೇಳಿನ ಬಹುಶಃ ಇಂಥ ಪ್ರಭುದೇವರು ಗುದ್ದೇಶ್ವರ ಮಹಾಸ್ವಾಮಿಗಳ ವಿಶೇಷ ಕೃಪೆಯಿಂದಾಗಿ ನಮ್ಮ ವಿಧಾನಸೌಧಕ್ಕೆ ಏನು ಬಂದಿದ್ರು, ಅದರಿಂದ ಒಂದು ಪರಿಣಾಮ ಆಗಲಿ ಅಂತೇಳಿ ನಾನು ಹಾರೈಸಿ ಈ ಶಿವರಾತ್ರಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ಸಲ್ಲಿಸಿ, ಈ ಶಿವರಾತ್ರಿ ದಿವಸ ನಾವು ಶಿವ ಅಂದೆ ಅಂದ್ರೆ ಮುಂದೆ ನಮ್ಮ ಬದುಕು ಹಸನಾಗ್ತೈತಿ, ಎಲ್ಲರೂ ಪ್ರೀತಿಯಿಂದ ಬಾಳುವಂತಾಗ್ತದೆ, ಸುಖ ಸಮೃದ್ಧಿ ಅಭಿವೃದ್ಧಿ ಆಗ್ತದೆ. ಅದಾಗಲಿ ಅಂತೇಳಿ ಹಾರೈಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು. ಧರ್ಮ ಎನ್ನಬೇಡ, ಧರ್ಮದಲ್ಲಿ ಮಾನವ ಧರ್ಮವೇ ಶ್ರೇಷ್ಠ ಮತ್ತು ಯೋಗಿಯ ಗುಣಗಳ ಬಗ್ಗೆ ತಿಳಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ದಕ್ಷ ಸಚಿವರು ಶ್ರೀ HK